ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತೊಂದು ರೆಸಿಪಿಯನ್ನು ನಾನು ನಿಮಗೆ ಹೇಳ್ಕೊಡ್ತೇನೆ. ನನ್ನ ಅಪ್ಪಾಜಿಯವರು ಮಾಡ್ತಾಯಿದ್ದಾರೆ. ಸೊ ಬನ್ನಿ ಯಾವ ರೀತಿ ಮಾಡೋದು ಅಂತೇಳಿ ನೋಡ್ಕೊಂಬರೋಣ. ಹಲೋ ಗೈಸ್, ಇವತ್ತು ನಮ್ಮ ಅಪ್ಪಾಜಿಯವರು ಏನೋ ಒಂದು ಸ್ಪೆಷಲ್ ತಿಂಡಿ ಮಾಡ್ತೇನೆ ಹೇಳಿದರು. ಹಾಗೆ ಅದಕ್ಕೆ ಪ್ರಿಪ್ರೇಷನ್ ಮಾಡ್ತಾ ಇದ್ದಾರೆ. ಹಾಗೆ ಮಿಕ್ಸಿಯಲ್ಲಿ ಇವಾಗ ಸಕ್ಕರೆ ಮತ್ತು ಏಲಕ್ಕಿಯನ್ನು ಹುಡಿ ಮಾಡಿ ಇಟ್ಟಿದ್ದಾರೆ. ಸೊ ಇವಾಗ ಇದು ಹುಡಿ ಆಗಿದೆ. ಹುಡಿ ಆದಮೇಲೆ ಇವಾಗ ಅದನ್ನೊಂದು ಪೇಪರಿಗೆ ಹಾಕ್ಕೊಳ್ತಾ ಇದ್ದಾರೆ. ಅಪ್ಪನಿಗೆ ತಿಂಡಿ ಎಲ್ಲ ಮಾಡೋದಂದರೆ ತುಂಬ ಇಷ್ಟ. ನಮ್ಮ ಮನೆಯಲ್ಲಿ ಅವರು ಇರುವಾಗ ವೆರೈಟಿಯಾಗಿ ಎಂತಾದ್ರೂ ಒಂದು ಮಾಡ್ತಾನೇ ಇರ್ತಾರೆ ಕಿಚನಲ್ಲಿ. ಹಾಗೆ ಅವರು ಮಾಡುವ ತಿಂಡಿ ಅಂದರೆ ಡಿಫ್ರೆಂಟ್ ಟೇಸ್ಟ್ ಇರ್ತದೆ. ನೀವು ನೋಡ್ಬೋದು, ಅಂದರೆ ಬಾಯ್ಸ್ ಎಲ್ಲ ಅಡುಗೆ ಮಾಡುವಾಗ ಅವ್ರದ್ದು ಅಡುಗೆ ಎಲ್ಲ ತುಂಬ ಟೇಸ್ಟ್ ಇರ್ತದೆ. ಅಮ್ಮನವರು ಮಾಡ್ತಾರೆ, ಆದರೆ ಅಪ್ಪನವರು ಮಾಡುವ ಅಡುಗೆಯಲ್ಲಿ ತುಂಬ ಟೇಸ್ಟ್ ಇರ್ತದೆ. ನಾನು ಸಹ ಟ್ರೈ ಮಾಡ್ತೇನೆ, ಆದರೆ ಅದು ಟೇಸ್ಟ್ ಬರೋದೇ ಇಲ್ಲ ಅದೇ ರೀತಿ. ಹಾಗೆ ಇದೊಂದು ವಿಡಿಯೋ ಮಾಡುವ ಅಂತೇಳಿ ನಾನು ಮಾಡಿದ್ದು. ಹಾಗೆ ನಾನು ಕಿಚನ್ಗೆ ಹೋಗುವಾಗ ಅಪ್ಪ ಈ ತಿಂಡಿ ಮಾಡ್ತಾಯಿದ್ರು. ಹಾಗೆ ಬೇಗ ಒಂದು ವಿಡಿಯೋ ಮಾಡುವ ಅಂತೇಳಿ ನಾನು ಈ ವಿಡಿಯೋ ಸ್ಟಾರ್ಟ್ ಮಾಡಿದ್ದು. ನಮ್ಮದು ಕಿಚನಲ್ಲೆಲ್ಲ ಐಟಮ್ ಅಲ್ಲಲ್ಲ ಹಂಗಂಗೆ ಇದೆ. ಹಾಗೆ ಇಲ್ಲಿ ಒಂದು ಪ್ಲೇಟಿಗೆ ಇವಾಗ ಹುರಿಗಡಲೆ ಬರುತ್ತಲ್ಲ, ಅದರದ್ದು ಹುಡಿಯನ್ನು ಇವಾಗ ಒಂದು ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದಾರೆ. ಪುಟಾಣಿ ಕಾಳು ಬರುತ್ತಲ್ಲ, ಅದನ್ನು ಹುಡಿ ಮಾಡಿಟ್ಟಿರೋದು. ಅಪ್ಪನಿಗೆ ಈ ಥರ ಎಲ್ಲ ಹುಡಿ ಮಾಡಿಡೋದು ಅಂದರೆ ತುಂಬ ಇಷ್ಟ. ಸೊ ಹುಡಿ ಮಾಡಿ ಇಟ್ಟಿದ್ರು ಮೊದಲೇ. ಇವಾಗ ಅದನ್ನು ಇವಾಗೊಂದು 2 ಗ್ಲಾಸ್ ಹಾಕ್ಕೊಂಡ್ರು. ಈಗ ನಾವು ಆವಾಗಲೇ ಹುಡಿ ಮಾಡಿ ಇಟ್ಕೊಂಡದಂದರೆ ಸಕ್ಕರೆ ಮತ್ತು ಏಲಕ್ಕಿ ನಾವೇನು ಹುಡಿ ಮಾಡಿ ಇಟ್ಕೊಂಡಿದ್ವಿ. ಸೊ ಅದನ್ನು ಇವಾಗ ಈ ಕಡಲೆ ಹುಡಿ ಏನಿದೆ ಅದಕ್ಕೆ ಮಿಕ್ಸ್ ಮಾಡಬೇಕಾಗುತ್ತೆ. ಅಂದರೆ 2 ಗ್ಲಾಸ್ ಹಾಗೆ ತಗೊಂಡಿದ್ದಾರೆ ಅಪ್ಪ ಕ್ವಾಂಟಿಟಿಯಲ್ಲಿ. ಹಾಗೆ ಇವಾಗ 2 ಗ್ಲಾಸ್ ಹಾಕ್ಕೊಂಡಿದ್ದಾರೆ. ಈಗ ಅದನ್ನು 100 ಮಿಕ್ಸ್ ಮಾಡಬೇಕಾಗುತ್ತೆ. ಕರ್ಜಿಕಾಯಿ ಕಡುಬು ಗೊತ್ತಾ? ಸೊ ಅದನ್ನು ನನ್ನ ಅಪ್ಪಾಜಿ ಇವಾಗ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ. ನೋಡು ಅದು ಹೇಗೆ ಬರ್ತದೆ ಅಂತೇಳಿ. ಇವಾಗ ಸ್ವಲ್ಪ ಎಳ್ಳನ್ನು ಚಂದ ಅದನ್ನು ಹುರಿಬೇಕು. ಅದು ಹುರಿದಾದ್ಮೇಲೆ ನಾವು ಅದಕ್ಕೆ ಮಿಕ್ಸ್ ಮಾಡಿ ಅದನ್ನು ಅಂಟು ಮಾಡಬೇಕು. ಹಾಗೆ ಇಲ್ಲಿ ಇವಾಗ ತಗೊಂಡಿರುವಂಥದ್ದು ಸಕ್ಕರೆ ಹುಡಿ, ಏಲಕ್ಕಿ, ಎಳ್ಳು ಹಾಗೆ ಕಡಲೆ ಹುಡಿ. ಇದು ಇವಾಗ 4 ಐಟಮ್ ಇಲ್ಲಿ ಮಿಕ್ಸ್ ಆಗಿದೆ. ಸೊ ಇವಾಗ ಅದು ಚಂದ ಮಿಕ್ಸ್ ಮಾಡಬೇಕು. ಅಂದರೆ ಒಂದೇ ಥರ ಬರಬೇಕಲ್ಲ ಟೇಸ್ಟ್ ಎಲ್ಲ. ಇವಾಗ ಅದನ್ನು ಮಿಕ್ಸ್ ಮಾಡ್ತಾ ಇದ್ದಾರೆ. ನನ್ನ ಅಪ್ಪಾಜಿಯವರಿಗೆ ಬೇರೆ ಎಂಥ ಬಟ್ಟಲು ಸಿಕ್ಕಲೇ ಇಲ್ಲ. ಈಗ ಅದಕ್ಕೆ ಹಾಕಿ ಅವರು ಅದಕ್ಕೆ ಮಿಕ್ಸ್ ಮಾಡ್ತಾ ಇದ್ದಾರೆ. ನಾನು ಹೇಳೋದು ಕೇಳ್ತಾನೆ ಇಲ್ಲ ಅವರು. ಒಂದು ಪ್ಲೇಟಿಗೆ ಹಾಕಿ ಅಂತೇಳಿ ಅವರಿಗೆ ಪ್ಲ್ಯಾಸ್ಟಿಕ್ಕಿಗೇನೆ ಹಾಕಬೇಕಂತೆ. ಸೊ ಅದಕ್ಕೆ ಹಾಕಿ ಇವಾಗ ಮಿಕ್ಸ್ ಮಾಡ್ತಾ ಇದ್ದಾರೆ. ಚಂದ ಉಂಟು. ಸಾಕು ಸಾಕು ಇಷ್ಟು ಸಾಕು. ಚಂದ ಇದೆ, ಇಲ್ಲಿದೆ. ಸೊ ಇವಾಗ ಒಂದು ಬೌಲಿಗೆ 1 ಗ್ಲಾಸ್ ನೀರು ಹಾಕ್ತಾ ಇದ್ದೇವೆ. ಇವಾಗ 1 ಗ್ಲಾಸ್ ಸಾಕು, ಮತ್ತೆ ಬೇಕಿದ್ರೆ ಹಾಕ್ಕೊಳ್ಬೋದು. ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ತಾ ಇದ್ದಾರೆ. ಇವಾಗ ಅದಕ್ಕೆ ಸ್ವಲ್ಪ ಮೈದಾನ ಹಾಕ್ತಾ ಇದ್ದಾರೆ. ನಿಮಗೆ ಎಷ್ಟು ಬೇಕು ಅಷ್ಟು. ಇಲ್ಲ, ಇವಾಗ ಅದನ್ನು ಚೆಂದ ಅಂಟು ಮಾಡಬೇಕು. ಸೊ ನೀರೆಲ್ಲ ನಮಗೆ ಎಷ್ಟು ಕ್ವಾಂಟಿಟಿ ಬೇಕು ಅಷ್ಟು ಹಾಕ್ಕೊಂಡು ಅದನ್ನು ಒಂದು ಸಾದಾ ರೀತಿಯಲ್ಲಿ ಅದನ್ನು ಅಂಟು ಮಾಡಬೇಕಾಗುತ್ತೆ. ಹಾಗೆ ಇದನ್ನು ಲಟ್ಟಿಸಬೇಕು. ಸೊ ಸಣ್ಣ ಸಣ್ಣ ಉಂಡೆ ಮಾಡಿ ಅದನ್ನು ಇಡಬೇಕಾಗುತ್ತೆ. ಹಾಗೆ ನಮ್ಮ ಬೆಕ್ಕು ಸಹ ಇಲ್ಲಿ ನೋಡ್ತಾ ಉಂಟು ಇವರು ಎಂತ ಮಾಡೋದು ಅಂತೇಳಿ. ನನಗೆ ಸಿಗ್ತದಾ ಅಂತ ಕಾಯ್ತಾ ಇದೆ. ಬನ್ನಿ ನೋಡುವ ಹೇಗೆ ಮಾಡೋದು ಅಂತೇಳಿ. ಇವಾಗ ಅದನ್ನು ಒಂದು ಸಣ್ಣ ಸಣ್ಣ ಉಂಡೆ ಮಾಡಿ ಇಡಬೇಕಾಗುತ್ತೆ. ಸೊ ಸಣ್ಣ ಉಂಡೆ ಆದಮೇಲೆ ಅದನ್ನು ನಾವು ಲಟ್ಟಿಸಬೇಕಾಗುತ್ತೆ. ಇವಾಗ ಸಣ್ಣ ಸಣ್ಣ ಉಂಡೆ ಮಾಡ್ತಾ ಇದ್ದಾರೆ ಅಪ್ಪಾಜಿಯವರು.
ಈಗ ಅದು ಉಂಡೆ ಮಾಡಿ ಆದಮೇಲೆ ನಾವು ಇವಾಗ ಸ್ವಲ್ಪ ಈ ಥರ ಮಾಡ್ಕೋಬೇಕಾಗುತ್ತೆ. ಅದನ್ನು ಮತ್ತೆ ಲಟ್ಟಿಸ್ಬೇಕಾಗುತ್ತೆ ನಾವು. ಅಪ್ಪಾಜಿ ಇಲ್ಲಿ ಮಾಡ್ತಾ ಇದ್ದಾರೆ ಹೀಗೆ. ಇವಾಗ ಅದನ್ನು ಚಂದ ರೌಂಡ್ ಮಾಡಬೇಕು. ಸ್ವಲ್ಪ ರೌಂಡ್ ಆದರೆ ಸಾಕು. ಮತ್ತು ಅದಕ್ಕೆ ಈ ಹುಡಿ ಉಂಟಲ್ಲ, ಇದನ್ನು ಹಾಕಿ ಅದನ್ನು ಫೋಲ್ಡ್ ಮಾಡಿ ಇದರಲ್ಲಿ ಇವಾಗ ಇಡಬೇಕು ನಾವು. ನಾನು ತೋರಿಸ್ತೇನೆ ನಿಮಗೆ ಅದು ಹೇಗೆ ಅಂತೇಳಿ. ಇವಾಗ ನೋಡಿ ಈ ಥರ ಆಯಿತು. ಈಗ ಈ ಹುಡಿ ಉಂಟಲ್ಲ, ಈ ಹುಡಿಯನ್ನು ಈಗ ಇದರೊಳಗೆ ಹಾಕಿ ಹೀಗೆ ಪ್ರೆಸ್ ಮಾಡಿ ಹಿಂಗೆ ಇಲ್ಲಿ ಇಟ್ಟರೆ ಆಯಿತು. ಹೀಗೆ ಚಂದ ಅದನ್ನು ಹಿಂಗೆ ಕವರ್ ಮಾಡಬೇಕು. ಕವರ್ ಮಾಡಿ ಇಲ್ಲಿ ನನ್ನ ಅಮ್ಮ ಸಹ ಮಾಡ್ತಾ ಇದ್ದಾರೆ, ಟ್ರೈ ಮಾಡ್ತಾ ಇದ್ದಾರೆ. ಎಂಥದೋ ಒಂದು ಆಗ್ತಾ ಇದೆ ಇಲ್ಲಿ ಅಲ್ಲಮ್ಮ. ಎಂತ ಮಾಡ್ತಾ ಇದ್ದೀರಾ? ಹೇಗೆ ಮಾಡ್ತೇನೆ ಮೇಡಮ್? ಇವಾಗ ನಾನು ಇಷ್ಟು ಮಾಡಿದೆ ನೋಡಿ. ಈಗ ಅದು ಚಂದ ಕವರ್ ಆಗಬೇಕು. ಕವರ್ ಆದಮೇಲೆ ನಾವು ಅದನ್ನು ಎಣ್ಣೆಯಲ್ಲಿ ಬಿಡಲಿಕ್ಕೆ ಇರೋದು. ಸ್ವಲ್ಪ ಗ್ಯಾಪ್ ಇಟ್ಟರೆ ಅದೆಲ್ಲ ಮತ್ತೆ ಎಣ್ಣೆಯಲ್ಲಿ ಸ್ಪ್ರೆಡ್ ಆಗ್ತದೆ. ಅದಕ್ಕೆ ನನ್ನ ಅಪ್ಪ ಬೈತಾ ಇದ್ದಾರೆ ಸರಿ ಮಾಡು ಅಂತೇಳಿ. ಇಲ್ಲಿ ಅಪ್ಪ ಮಾಡ್ತಾ ಇದ್ದಾರೆ ಈ ಥರ. ಹಾಗೆ ಇಲ್ಲಿ ಹೀಗೆ ಸ್ವಲ್ಪ ಹಾಕ್ಬೇಕು. ಇವರು ಸ್ವಲ್ಪ ಜಾಸ್ತಿ ಹಾಕಿದ್ರು. ಹೌದು ಹೌದು. ಇದು ಯಾಕೆ ಹೀಗೆ ಅಮ್ಮನಿಗೆ ಕನ್ಫ್ಯೂಸ್ ಆಗ್ತದೆ ಅಂದರೆ, ಇದು ಅಪ್ಪ ಮಾಡೋ ತಿಂಡಿ ಅಮ್ಮನಿಗೆ ಗೊತ್ತಿಲ್ಲ, ಹಾಗೆ ಇದು ಟ್ರೈ ಮಾಡ್ತಾ ಇದ್ದಾರೆ. ಅಂಟುತ್ತದೆ ಇದು ಕೈಯಲ್ಲೆಲ್ಲ. ನೀರಿಗೆ ಇಲ್ಲಿ ಎಂಥದೊಂದು ಶೇಪ್ ಔಟ್ ಆಗ್ತಾ ಇದೆ. ಹೌದು, ಅವರ ಮಾಡೋ ತಿಂಡಿ ಅವರಿಗೆ ಆಗ್ಬೋದಲ್ಲಮ್ಮ, ನಮಗೆ ಆಗ್ತದಾ? ಹೌದು. ಇದು ಎಂತ ಗೊತ್ತುಂಟಾ, ಇದು ಕರ್ಜಿಕಾಯಿ ಅಂತ ಹೇಳ್ತಾರೆ. ಆದರೆ ಇದು ಬೇರೆ ಬೇರೆ ಸ್ಟೈಲಲ್ಲಿ ಮಾಡ್ತಾರೆ. ಆದರೆ ನಮ್ಮ ಮನೇಲಿ ಈ ಥರ ಮಾಡೋದು. ಹೀಗೆ ಇಲ್ಲಿ ಮಾಡ್ತಾ ಇದ್ದಾರೆ. ಏನೋ ಒಂದು ಶೇಪ್ ಔಟ್ ಆಗ್ತಾ ಇದೆ. ಹೌದು. ಸ್ವಲ್ಪ ಹಾಕಿ ಕೈ ಕುತ್ರ ಅಂಟುಂಡು. ಫೈನಲಿ ಇದೊಂದು ಶೇಪಿಗೆ ಬಂತು. ಸೊ ಇವಾಗ ನಾವು ಇಷ್ಟು ಮಾಡ್ಕೊಂಡ್ವಿ. ಸೊ ನಮಗೆ ಬೇಕಾದಾಗ ಸ್ವಲ್ಪ ಸ್ವಲ್ಪ ಮಾಡ್ಕೊಂಡ್ರೆ ಆಯಿತು. ಮತ್ತೆ ಹುಡಿಯನ್ನು ಇಟ್ಕೊಂಡ್ರೆ ಆಯಿತು. ಇವಾಗ ರೆಡಿ ಆಗಿದೆ ನೋಡಿ. ಇವಾಗ ಇಷ್ಟು ಆಗಿದೆ. ಗ್ಯಾಪ್ ಬಿಡಬಾರ್ದು. ಅದು ನಾವು ಗ್ಯಾಪ್ ಬಿಟ್ಟರೆ ಅದು ಮತ್ತೆ ಎಣ್ಣೆಗೆ ಸ್ಪ್ರೆಡ್ ಆಗಿ ಸೊ ಅದೆಲ್ಲ ಹೋಗುತ್ತೆ. ಅದನ್ನು ಎಣ್ಣೆಗೆ ಹಾಕಿ ಚಂದ ಕರಿತಿದ್ದಾರೆ. ಅದು ಒಳಗೆ ಮೆಲ್ಟ್ ಆಗ್ತದೆ. ಇವಾಗ ಸಕ್ಕರೆ ಮತ್ತು ಅದು ಕಡಲೆ ಹುಡಿ ಇದ್ದಾರೆ. ಇವಾಗ ಅದು ಕರ್ದಾದ್ಮೇಲೆ ತೆಗಿಬೇಕು. ಸ್ವಲ್ಪ ಕಡ್ರೆ ಸಾಕೋದು. ಇವಾಗ ಅದು ರೆಡಿಯಾಗಿದೆ. ಸೊ ಚಂದ ಅದನ್ನು ಇವಾಗ ಒಂದು ಪಾತ್ರೆಗೆ ಹಾಕಿ ಇಡಬೇಕಾಗುತ್ತೆ ನೋಡಿ. ಇವಾಗ ಇಲ್ಲಿ ರೆಡಿಯಾಗಿದೆ ಅಲ್ಲ. ನೀವು ಸಹ ನಿಮ್ಮ ಮನೇಲಿ ಒಂದು ಸಲ ಟ್ರೈ ಮಾಡಿ. ಸಿಂಪಲ್ ಆಗಿದೆ, ತಿನ್ನಲಿಕ್ಕೂ ಚೆಂದ ಇರ್ತದೆ. ನೀವು ಸಹ ಟ್ರೈ ಮಾಡಿ. ನನ್ನ ಅಪ್ಪನಿಗೆ ಈ ತಿಂಡಿ ಅಂದರೆ ತುಂಬ ಇಷ್ಟ. ಅವರು ಮಾಡ್ತಾನೆ ಇರ್ತಾರೆ ತಿಂಡಿದು. ಹಾಗೆ ನೀವು ಸಹ ನಿಮ್ಮ ಮನೇಲಿ ಟ್ರೈ ಮಾಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.